ನಿಮ್ಮ ಪ್ರೀತಿಯ ತ್ರಿಷಾಗೆ ಡಿಸಿಎಂ ಪಟ್ಟ ಯಾವಾಗ ಅನ್ನುವಂತಹ ಪ್ರಶ್ನೆ ಅಂದು ಉದಯನಿಧಿ ಇಂದು ಎಐಎಡಿಎಂಕೆ ಮುಖಂಡ ಈ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಹೇಗೆ ಉತ್ತರವನ್ನ ಕೊಡ್ತಾರೆ ಕಾದು ನೋಡಬೇಕಾಗಿದೆ ಸಿಎಂ ವಿಜಯ್ ಅವರು. ನಿಮ್ಮ ಪ್ರೀತಿಯ ತ್ರಿಷಾಗೆ ಡಿಸಿಎಂ ಪಟ್ಟ ಯಾವಾಗ ಅನ್ನುವಂತಹ ಪ್ರಶ್ನೆ ಅಂದು ಉದಯನಿಧಿ ಇಂದು ಎಐಎಡಿಎಂಕೆ ಮುಖಂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ವಿಜಯ್ಗೆ ಎಐಎಡಿಎಂಕೆ ಮುಖಂಡ ಟಾಂಗ್ ಅನ್ನ ನೀಡಿರುವಂತದ್ದು. ತ್ರಿಷಾರನ್ನ ಡಿಸಿಎಂ ಆಗಿ ನೋಡಲು ರಾಜ್ಯ ಕಾಯ್ತಾ ಇದೆ. ತಮಿಳುನಾಡು ರಾಜ್ಯ ಯಾವಾಗ ಡಿಸಿಎಂ ಮಾಡ್ತೀರಿ ಅಂತ ವ್ಯಂಗ್ಯವಾಡಿರುವಂತದ್ದು. ತಮಿಳುನಾಡಿನ ಮುಖಂಡ ವಿಜಯ್ ಗೆಳತಿ ತ್ರಿಷಾ ಹೆಸರೆತ್ತಿ ಮತ್ತೆ ಅಣುಕಿಸಿರುವಂತದ್ದು ಎಐಎಡಿಎಂಕೆ ಪಕ್ಷ. ಮೊನ್ನೆ ತ್ರಿಷಾ ಬಗ್ಗೆ ಮಾತನಾಡಿದ್ದಂತಹ ಸ್ಟಾಲಿನ್ ಅರೆಸ್ಟ್ ಆಗಿದ್ರು. ತ್ರಿಷಾ ಬಗ್ಗೆ ಮಾತನಾಡಿ ಅರೆಸ್ಟ್ ಆಗಿದ್ದ ಉದಯನಿಧಿ ಸ್ಟಾಲಿನ್ ಈಗ ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸಿರುವಂತದ್ದು ಎಐಎಡಿಎಂಕೆ ಪಕ್ಷದ ನಾಯಕ. ಎಲ್ಲರ ಬಾಯಿಗೆ ಬೀಗ ಹಾಕಲು ಮುಂದಾಗ್ತಾರ ವಿಜಯ್ ಅವರು ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆ ಸೈಲೆಂಟ್ ಆಗ್ತಿದ್ದಾರೆ ಗೊತ್ತಿಲ್ಲ. ಗೆಳತಿ ತ್ರಿಷಾರನ್ನ ರಾಜಕೀಯಕ್ಕೆ ಕರೆ ತರ್ತಾರ ಸಿಎಂ ವಿಜಯ್ ದಳಪತಿ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ತಮಿಳುನಾಡಿನಲ್ಲಿ ಮತ್ತಷ್ಟು ಈಗ ರಾಜಕಾರಣದಲ್ಲಿ ತ್ರಿಷಾ ಅವರ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರೀತಿಯ ತ್ರಿಷಾಗೆ ಡಿಸಿಎಂ ಪಟ್ಟ ಯಾವಾಗ ಕಟ್ತೀರಾ? ಅವತ್ತು ಉದಯನಿಧಿ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು. ಇವತ್ತು ಎಐಎಡಿಎಂಕೆ ಪಕ್ಷದ ಮುಖಂಡ ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ವಿಜಯ್ಗೆ. ರಾಜಕಾರಣ ಮಾಡಿ ಬೇಡ ಅಂತ ಅಂತಿಲ್ಲ, ಆದ್ರೆ ಅವರ ಆಪ್ತರಾಗಿರುವಂತಹ ಹೆಸರನ್ನ ಎಳೆದು ತಂದು ಯಾಕೆ ನೀವು ರಾಜಕಾರಣ ಮಾಡ್ತಿದ್ದೀರಿ ಗೊತ್ತಿಲ್ಲ. ಇದೇ ನಿಮ್ಮ ರಾಜಕಾರಣದ ಬುದ್ಧಿ ಅಂತಂದ್ರೆ ಅದು ತಮಿಳುನಾಡಿನಲ್ಲಿ ಇರುವಂತಹ ರಾಜಕಾರಣಿಗಳ ವ್ಯಕ್ತಿತ್ವವನ್ನ ತೋರಿಸುವಂಥದ್ದು. ಆಕೆ ಪಾಪ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ, ಅವ್ರೇನೋ ಒಂದು ಫ್ರೆಂಡ್ಸ್ ಬಾಂಡಿಂಗ್ ಇದೆ, ಓಕೆ ನಡೆಯುತ್ತೆ. ಆದ್ರೆ ನೀವ್ ಯಾಕೆ ಮತ್ತೆ ತ್ರಿಷಾನ ಎಳೆದು ತಂದಿದ್ದೀರಾ? ಅವ್ರೇನಾದ್ರೂ ರಾಜಕಾರಣಕ್ಕೆ ಬಂದ್ರು ಅಂತಂದ್ರೆ ಅವಾಗ ಮಾತನಾಡ್ಬೋದು. ಆಕೆ ಇನ್ನು ನಟಿ. ತ್ರಿಷಾ ಬಗ್ಗೆ ಮಾತನಾಡಿದಂತಹ ಉದಯನಿಧಿ ಸ್ಟಾಲಿನ್ ಕೂಡ ಅರೆಸ್ಟ್ ಆಗಿದ್ರು. ತಮಿಳು ರಾಜಕಾರಣದಲ್ಲಿ ಮತ್ತೆ ಮತ್ತೆ ತ್ರಿಷಾ ಸದ್ದು ಆಗ್ತಾ ಇರುವಂತದ್ದು. ರಾಜಕೀಯ ಆಸಕ್ತಿಯನ್ನ ಹೊಂದಿರುವಂತಹ ನಟಿ ತ್ರಿಷಾ ಆಗಾಗ ಫ್ಯಾನ್ಸ್ ಮೂಲಕ ರಾಜಕೀಯ ಬರೋ ಸೂಚನೆಯನ್ನ ಕೂಡ ನೀಡ್ತಾ ಇದ್ದಾರೆ. ವಿಪಕ್ಷ ನಾಯಕರಿಗೆ ಇದೇ ಸುದ್ದಿಯೇ ಈಗ ಹಾಟ್ ಟಾಪಿಕ್ ಆಗಿರುವಂತದ್ದು. ಗೆಳತಿ ತ್ರಿಷಾ ಹೆಸರೆತ್ತಿ ವ್ಯಂಗ್ಯ ಮಾಡುತ್ತಲೇ ಇದ್ದಾರೆ. ನಿನ್ನೆ ಮಾಜಿ ಸಚಿವ ಉದಯ್ ಕುಮಾರ್ ಅವರು ಕೂಡ ವ್ಯಂಗ್ಯವಾಡಿರುವಂತದ್ದು. ತಮಿಳುನಾಡಿನಲ್ಲಿ ಸಿಎಂ ಜೊತೆ ಆಪ್ತರಾಗಿದ್ದವರನ್ನ ಟಿವಿಕೆ ಕೈ ಬಿಟ್ಟಿಲ್ಲ. ಟಿವಿಕೆ ಸರ್ಕಾರ ಒಂದಲ್ಲ ಒಂದು ಹುದ್ದೆಗೆ ನೇಮಿಸಿದೆ. ತ್ರಿಷಾರನ್ನ ಡಿಸಿಎಂ ಮಾಡಿಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಎಡಿಎಂಕೆ ನಾಯಕ ಉದಯ್ ಕುಮಾರ್ ಅವರು ಈ ರೀತಿಯಾಗಿ ವ್ಯಂಗ್ಯವನ್ನ ಆಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇದೀಗ ತಮಿಳು ರಾಜಕೀಯದಲ್ಲಿ ಯಾಕೆ ತ್ರಿಷಾ ಅವರ ಹೆಸರು ಸದ್ದಾಗ್ತಾ ಇರುವಂಥದ್ದು? ಎಸ್ ಗಂಗಾ, ಹೌದು. ತಮಿಳುನಾಡಿನಲ್ಲಿ ಟಿವಿಕೆ ಅಧಿಕಾರಕ್ಕೆ ಬಂದಾಗಿನಿಂದ ತ್ರಿಷಾ ಮತ್ತು ರಾಜಕೀಯ ಸಂಬಂಧಿತ ಚರ್ಚೆಗಳು ಭಾಳಷ್ಟು ಸುದ್ದಿ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಇದಕ್ಕೆ ಪೂರಕವಾಗುವಂತೆ ಅಭಿಮಾನಿಗಳು ಕೂಡ ಬ್ಯಾನರ್ ಹಾಕಿ ಪೋಸ್ಟರ್ ಹಾಕಿ ನಟಿ ತ್ರಿಷಾ ಅವರಿಗೆ ನೀವು ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಅಲ್ಲದೆ ಇತ್ತೀಚೆಗೆ ಅಂದರೆ ಇದನ್ನೇ ಒಂದು ಆಟ್ ಟಾಪಿಕ್ ಮಾಡಿಕೊಂಡಂಥ ವಿರೋಧ ಪಕ್ಷ ಏನು ಮಾಡ್ತಾ ಇದೆ ಅಂತಂದರೆ, ನಟಿ ತ್ರಿಷಾ ಅವರು ಅಂದರೆ ಸಿಎಂ ವಿಜಯ್ ಅವರ ಗೆಳತಿ ಆದಂಥ ನಟಿ ತ್ರಿಷಾ ಅವರ ಹೆಸರೆತ್ತಿ ವಿರೋಧ ಪಕ್ಷಗಳು ಕೂಡ ಸಿಎಂ ಅವರಿಗೆ ಒಂದು ರೀತಿ ವ್ಯಂಗ್ಯ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಮೊನ್ನೆ ಇತ್ತೀಚೆಗೆ ಬಹಿರಂಗ ವೇದಿಕೆಯಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಸಿಎಂ ವಿಜಯ್ ಅವರಿಗೆ ಕಾವೇರಿ ಒಂದು ವಿಚಾರವಾಗಿ ಒಂದು ಕಾರ್ಯಕ್ರಮ ನಡೆದಿರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಗೆಳತಿ ತ್ರಿಷಾ ಅವರ ಒಂದು ಹೆಸರೆತ್ತಿ ಒಂದು ದ್ವಂದ್ವಾರ್ಥದಲ್ಲಿ ಒಂದು ಹೇಳಿಕೆಯನ್ನು ನೀಡಿ ಬಂಧನಕ್ಕೊಳಗಾಗಿದ್ದರು. ಇದೇ ರೀತಿಯಾಗಿ ಅಂದರೆ ಎಡಿಎಂಕೆ ತನ್ನ ಚಾಳಿಯನ್ನು ಮುಂದುವರೆದು ಇದೀಗ ಮಾಜಿ ಸಚಿವ ಎಡಿಎಂಕೆಯ ಒಂದು ಪ್ರಮುಖ ನಾಯಕರಾದಂಥ ಉದಯ್ ಕುಮಾರ್ ಅವರು ಕೂಡ ನಟಿ ತ್ರಿಷಾ ಅವರ ಒಂದು ಹೆಸರೆತ್ತಿ ಮತ್ತೆ ಒಂದು ವ್ಯಂಗ್ಯ ಮಾಡುವಂಥ ಅಣಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸಿಎಂ ವಿಜಯ್ ಅವರೇ, ನಿಮ್ಮ ಗೆಳತಿ ಒಂದು ನಟಿ ತ್ರಿಷಾ ಅವರನ್ನು ಯಾವಾಗ ಡಿಸಿಎಂ ಮಾಡ್ತೀರಿ? ನಿಮ್ಮ ಅಂದರೆ ನೀವು ಚಿತ್ರರಂಗದಲ್ಲಿದ್ದಾಗ
ನಿಮ್ಮ ಒಂದು ಆಪ್ತರಾಗಿದ್ದಂಥವರು, ನಿಮಗೆ ಒಂದು ನಿರ್ಮಾಪಕರಾಗಿದ್ದಂಥವರು, ನಿಮ್ಮ ಚಿತ್ರಗಳಿಗೆ ಫಂಡ್ ಹಾಕಿದಂಥವರಾಗಿರ್ಬೋದು, ನಿಮಗೆ ಆಪ್ತರಾಗಿದ್ದಂಥವರಾಗಿರ್ಬೋದು, ನಿಮ್ಮ ಜೊತೆ ಒಂದು ಉತ್ತಮ ಒಡನಾಟ ಇದ್ದಂಥವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಗಳನ್ನು ನೀಡಿ ಅವರಿಗೆ ಒಂದು ಸ್ಥಾನಮಾನ ನೀಡಿದ್ದೀರಿ. ನಿಮ್ಮ ಅತ್ಯಾಪ್ತೆ ನಿಮ್ಮ ಗೆಳತಿಗೆ ಯಾವಾಗ DCM ಪಟ್ಟ ಕೊಡ್ತೀರಿ ಅನ್ನುವಂಥ ರೀತಿಯಲ್ಲಿ ಒಂದು ಅಣಕಿಸಿದ್ದಾರೆ ಅಂತ ಹೇಳ್ಬೋದು. CM ವಿಜಯ್ ಅವರು ಈ ವಿಚಾರವಾಗಿ ಗೆಳತಿಗೆ ಅಣಕಿಸುವುದರ ಒಂದು ಹೆಸರೆತ್ತಿ ಅಥವಾ ಗೆಳತಿ ತ್ರಿಷಾನ ಹೆಸರೆತ್ತಿ ವಿಜಯ್ ಅವರಿಗೆ ಅಣಕಿಸ್ತಿದ್ದಾರಲ್ಲ, ಇದರ ವಿರುದ್ಧ ಮತ್ತೆ ಕಾನೂನು ಕ್ರಮಕ್ಕೆ ಮುಂದಾಗ್ತಾರಾ ಅಥವಾ ಗೆಳತಿ ತ್ರಿಷಾಗೆ DCM ಪಟ್ಟ ಕೊಟ್ಟು ಅಧಿಕಾರವನ್ನು ಕೊಡ್ತಾರಾ ಅನ್ನುವಂಥದ್ದು ತಮಿಳು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಗಂಗಾ. ಎಸ್, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ವಿಪಕ್ಷ ನಾಯಕರಿಗೆ ಇದೇ ಸುದ್ದಿ ಹಾಟ್ ಟಾಪಿಕ್ ಆಗಿರುವಂಥದ್ದು. ಯಾವ ರೀತಿಯಾಗಿ ಈ ಒಂದು ಗೆಳತಿಯ ಹೆಸರನ್ನ ಎತ್ತಿ ವ್ಯಂಗ್ಯವಾಡ್ತಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಮಾತಿನ ಮೂಲಕ ಟಾಂಗ್ ಕೊಡ್ತಾರಾ ಅನ್ನುವಂಥದ್ದು ಕೂಡ ಈಗ ನಿನ್ನೆ ಮಾಜಿ ಸಚಿವ ಉದಯ್ ಕುಮಾರ್ ಅವರು ಕೂಡ ವ್ಯಂಗ್ಯವಾಡಿದ್ದಾರೆ. ಯಾವಾಗ ತ್ರಿಷಾ ಅವರನ್ನ DCM ಮಾಡ್ತೀರಿ ಅಂತ. CM ಜೊತೆ ಇದ್ದ ಆಪ್ತರನ್ನ TVK ಸರ್ಕಾರ ಕೈ ಬಿಟ್ಟಿಲ್ಲ. ಸರ್ಕಾರ ಒಂದು ಹುದ್ದೆಗೆ ನೇಮಕ ಮಾಡಿರುವಂಥದ್ದು ಕೂಡ ಇದೆ. ಈಗ ತ್ರಿಷಾರನ್ನ DCM ಮಾಡಿಕೊಳ್ಳೋದು ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ CM ಆಗಿರುವಂತಹ ವಿಜಯ್ ದಳಪತಿ ಅವರು ಹೇಗೆ ಉತ್ತರವನ್ನ ಕೊಡ್ತಾರೆ, ಪ್ರತ್ಯುತ್ತರವನ್ನ ನೀಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ.